ಸಂದೇಶ ಬೆನ್ನಟ್ಟಿಕೊಂಡೇ ಇರುವಂಥ 5 ಸಂಗತಿಗಳನ್ನು ಇವತ್ತು ಧ್ಯಾನಿಸುವುದಕ್ಕಾಗಿ ನಾವು ಮನಸ್ಸು ಮಾಡಿದ್ದೇನೆ. ಹಲ್ಲೆಲೂಯಾ. ಇವತ್ತು ಮೊದಲನೆಯದಾಗಿ ಇವತ್ತು ದೇವರ ವಾಕ್ಯದಲ್ಲಿ ನಾವು ಓದಿಕೊಳ್ಳುವುದಾದರೆ ಇವತ್ತು ಬಹಳ ಗಂಭೀರವುಳ್ಳವರಾಗಿ ಇವತ್ತು ದೇವರು ನಮ್ಮ ಮುಂದೆ ಆಯ್ಕೆ ಮಾಡಿ ಇಟ್ಟಿದ್ದಾನೆ. ಆದರೂ ಕೂಡ ನಾವು ಅನುಸರಿಸಿ ನಾವು ನಡೆಯದೆ ಇವತ್ತು ನಾವು ಇರುವವರಾಗಿದ್ದೇವೆ. ಅದಕ್ಕಾಗಿ ಇವತ್ತು ಮೊದಲನೇದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಇವತ್ತು ಮೊದಲನೇದಾಗಿ ನಾವು ನೋಡಿಕೊಳ್ಳುವುದಾದರೆ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 20ರಿಂದ 22 ವಚನಗಳು. ಅನೇಕ ಸಾರಿ ವಾಕ್ಯಗಳನ್ನು ನಾವು ಧ್ಯಾನಿಸಿಕೊಂಡಿದ್ದೇವೆ. ಆದಾಗ್ಯೂ ತಿರುಗಿ ಅದನ್ನೇ ಓದಿಕೊಳ್ಳುವುದಕ್ಕಾಗಿ ನಾನು ಇಷ್ಟಪಡುತ್ತೇನೆ. ನೀವು ದುರ್ನಡತೆಯುಳ್ಳವರಾಗಿ ಯೆಹೋವನನ್ನು ಬಿಟ್ಟದ್ದರಿಂದ ಆತನು ನಿಮ್ಮ ಮೇಲೆ ಎಲ್ಲ ಪ್ರಯತ್ನಗಳಲ್ಲಿಯೂ ವಿಪತ್ತು, ಕಳವಳ, ಶಾಪ ಇವುಗಳನ್ನುಂಟು ಮಾಡುತ್ತಾ ನಿಮ್ಮನ್ನು ಬೇಗನೆ ನಾಶ ಮಾಡುವನು. ವ್ಯಾಧಿಯು ನಿಮಗೆ ಹತ್ತಿಕೊಂಡೇ ಇರುವಂತೆ ಯೆಹೋವನು ಮಾಡಿ ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮಲ್ಲಿ ಒಬ್ಬರೂ ಉಳಿಯದಂತೆ ಮಾಡುವೆನು. ಆತನು ನಿಮ್ಮನ್ನು ಕ್ಷಯರೋಗ, ಚಳಿಜ್ವರ, ಉರಿ, ಉಷ್ಣತಗಳಿಂದಲೂ ದೇಶವನ್ನು ಕ್ಷಾಮದಿಂದಲೂ ಬೆಳೆಯನ್ನು ಕಾಡಿಗೆ ಬಿಸಿಗಾಳಿಯಿಂದಲೂ ಬಾಧಿಸಲಾಗಿ ನೀವು ಸಾಯುವ ತನಕ ಇವು ನಿಮ್ಮನ್ನು ಬೆನ್ನತ್ತುತ್ತಲೇ ಇರುವವು. ದೇವರಿಗೆ ಸ್ತೋತ್ರವಾಗಲ್ಪಡಲಿ. ಮೊದಲನೇದಾಗಿ ನಾವು ನೋಡ್ತೇವೆ, ನಿಮ್ಮ ದುರ್ನಡತೆಯಿಂದಲೇ, ಯೆಹೋವನನ್ನು ಬಿಟ್ಟದ್ದರಿಂದಲೇ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿ ಇವತ್ತು ನಿಮಗೆ ವಿಪತ್ತು, ಕಳವಳ, ಗೋಳಾಟಗಳು, ಶಾಪಗಳು ಇವುಗಳನ್ನು ಅದೇ ನೋಡ್ತೇವೆ. ನಾಶ ಮಾಡುವುದಕ್ಕಾಗಿ ವ್ಯಾಧಿಯು ನಿಮ್ಮನ್ನು ಬೆನ್ನಟ್ಟಿಕೊಂಡೇ ಇರುತ್ತದೆ. ದೇವರಿಗೆ ಸ್ತೋತ್ರ. ಇದು ಎಲ್ಲಿವರೆಗೆ ಅಂದರೆ ನಿಮ್ಮನ್ನು ಸಾಯುವ ತನಕ ನಿಮ್ಮನ್ನು ಫಾಲೋ ಮಾಡಿಕೊಂಡೇ ಇರ್ತದೆ, ಬೆನ್ನಟ್ಟಿಕೊಂಡೇ ಇರ್ತದೆ. ದೇವರಿಗೆ ಸ್ತೋತ್ರ. ಯಾಕೆ ಅಂದರೆ ಇವತ್ತು ನಮ್ಮ ದುರ್ನಡತೆ, ದೇವರನ್ನು ಬಿಡುವಿಕೆಯೇ, ದೇವರನ್ನು ಬಿಟ್ಟು ಬೆನ್ನು ತೋರಿಸುವಂತಹ ಜೀವಿತವೇ ಇದಕ್ಕೆ ಕಾರಣವಾಗಲ್ಪಟ್ಟಿದೆ. ನಮ್ಮ ದುರ್ನಡತೆ ನಮಗೆ ನಾಶನ, ನಮಗೆ ಕಳವಳ, ನಮಗೆ ಗಲಿಬಿಲಿ, ನಮಗೆ ಅಸಮಾಧಾನ, ಶಾಪ, ಇವತ್ತು ಎಲ್ಲ ಲಾಸಿಗೆ, ಎಲ್ಲ ಹಾನಿಗೆ ಕಾರಣ, ಇವತ್ತು ರೋಗಕ್ಕೆ ಕಾರಣ, ಇವತ್ತು ನಮಗೆ ಸಾಯುವ ತನಕ ನಮ್ಮ ಒಬ್ಬ ಜೀವಿತವನ್ನು ಹಿಂಬಾಲಿಸ್ತದೆ ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. ನಮ್ಮ ದುರ್ನಡತೆಯನ್ನು ಯಾವಾಗ ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುತ್ತೇವೋ ಆಗ ಆಶೀರ್ವಾದ ನಮಗೆ ಇದೆ. ಹಲ್ಲೆಲೂಯಾ. ಅದನ್ನೇ ದೇವರ ವಾಕ್ಯದನ್ನು ನೋಡುತ್ತೇವೆ. ದೇವರು ಇವತ್ತು ದಶಭಾಗ್ಯಗಳನ್ನು ಕೊಡುವಾಗ ಅವುಗಳಲ್ಲಿ ಒಂದು ಮಾತನ್ನು ನಾವು ಬಹಳ ಅದ್ಭುತವಾಗಿ ನಾವು ಕಾಣುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ. ಅದರಲ್ಲಿ ಬಹಳ ಅದ್ಭುತವಾದಂಥ ಸಂಗತಿಗಳನ್ನು, ಆಶೀರ್ವಾದಗಳು ಕೊಡುತ್ತೇವೆ. ಅದಕ್ಕಿಂತ ಮೊದಲನೇದಾಗಿ ಧರ್ಮೋಪದೇಶ ಕಾಂಡದಲ್ಲಿ ಅದೇ 28ನೇ ಅಧ್ಯಾಯ 58ರಿಂದ 61ನೇ ವಚನವರೆಗೆ ನಾವು ನೋಡುವುದಾದರೆ ದೇವರು ಇನ್ನೊಂದು ಗಂಭೀರವಾಗಿ ನೋಡುತ್ತೇವೆ. ಈ ಗ್ರಂಥದಲ್ಲಿ ಬರೆದಿರುವ ಧರ್ಮಶಾಸ್ತ್ರ ವಾಕ್ಯಗಳನ್ನೆಲ್ಲ ನೀವು ಅನುಸರಿಸಲೊಲ್ಲದೆ ನಿಮ್ಮ ದೇವರಾಗಿರುವಂಥ ಯೆಹೋವನೆಂಬ ಮಹಾಮಹಿಮುಳ್ಳ ನಾಮದಲ್ಲಿ, ಭಯಂಕರ ನಾಮದಲ್ಲಿ ನೀವು ಭಯಭಕ್ತಿ ಉಳ್ಳವರಾಗಿರದೆ ಹೋದರೆ ಆತನು ನಿಮಗೂ ನಿಮ್ಮ ಸಂತತಿಯವರಿಗೂ ದೀರ್ಘಕಾಲವಿರುವ ಬಹು ವಿಶೇಷವಾದ ಉಪದ್ರವಗಳನ್ನು ಬರಮಾಡುವನು. ಬಹುಕಾಲದವರೆಗೂ ವಾಸಿಯಾಗದಂಥ ಘೋರ ವ್ಯಾಧಿಗಳಿಂದಲೂ ನಿಮ್ಮನ್ನು ಬಾಧಿಸುವನು. ನೀವು ಹಂಚಿಕೊಳ್ಳುತ್ತಿದ್ದಂಥ ಐಗುಪ್ತ ದೇಶದ ರೋಗಗಳನ್ನೆಲ್ಲ ತಿರುಗಿ ನಿಮ್ಮ ಮೇಲೆ ಬರಮಾಡುವೆನು. ಅವು ನಿಮ್ಮನ್ನು ಹತ್ತಿಕೊಂಡೇ ಇರುವವು. ಇಷ್ಟು ಮಾತ್ರವಲ್ಲದೆ ಈ ಧರ್ಮಶಾಸ್ತ್ರದಲ್ಲಿ ಬರೆಯದೇ ಇರುವ ವಿಧವಾದಂಥ ರೋಗಗಳನ್ನು, ವ್ಯಾಧಿಗಳನ್ನು ನಿಮ್ಮ ಮೇಲೆ ಬರಮಾಡಿ ನಿಮ್ಮನ್ನು ನಾಶ ಮಾಡುವೆನು. ಹಲ್ಲೆಲೂಯಾ. ಮೊದಲನೇದಾಗಿ ನಾವು ದುರ್ನಡತೆಯನ್ನು ಅನುಸರಿಸಿ ದೇವರನ್ನು ಬಿಟ್ಟು ಬಿಡುವುದರಿಂದ ಕಳವಳ, ವಿಪತ್ತು, ಶಾಪ, ಇದು ನಾಶನ ಕಾಣ್ತದೆ. ಆದರೆ ಇಲ್ಲಿ ನಾವು ನೋಡ್ತೇವೆ, ದೇವರ ಧರ್ಮಶಾಸ್ತ್ರದ ವಾಕ್ಯಗಳನ್ನು ಇವತ್ತು ನಾವು ಅನುಸರಿಸಲೊಲ್ಲದೆ ಹೋದರೆ, ದೇವರ ಮಹಾ ಭಯಂಕರವುಳ್ಳ ನಾಮದಲ್ಲಿ ಭಯ ಭಕ್ತಿ ನಾವು ತೋರಿಸದೆ ಹೋದರೆ ಎಂಬುದಾಗಿ ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಭಯ ಭಕ್ತಿ ಉಳ್ಳವರಾಗಿರದೆ ನಾವು ಹೋಗುವುದಾದರೆ ಇವತ್ತು ನಾವು ನೋಡ್ತೇವೆ, ನಮಗೂ ನಮ್ಮ ಸಂತತಿಗೂ ಆತನು ಘೋರ ವ್ಯಾಧಿಗಳನ್ನು ಬರಮಾಡುತ್ತಾನೆ, ವಾಸಿಯಾಗದಂಥ ರೋಗವನ್ನು ಬರಮಾಡುತ್ತಾನೆ. ಈ ಸತ್ಯವೇದದಲ್ಲಿ ಬರೆಯದೇ ಇರುವಂಥ ಅನೇಕ ವಿಧವಾದ ರೋಗಗಳನ್ನು ಬರಮಾಡುತ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾನೆ. ಸತ್ಯವೇದದಲ್ಲಿ ಹೆಚ್ಚು ಕಡಿಮೆ ಎಲ್ಲ ರೋಗಗಳ ಕುರಿತು, ಗುರುತುಗಳ ಕುರಿತು, ಲಕ್ಷಣಗಳ ಕುರಿತು, ಎಲ್ಲವುಗಳು ನಡೆಯುವಂಥ ಘಟನೆಗಳ ಕುರಿತು, ಯಾವಾಗ ಬರ್ತದೆ, ಯಾಕೆ ಬರ್ತದೆ, ಯಾವ ಸಮಯದಲ್ಲಿ ಉದ್ಭವಿಸ್ತದೆ, ಯಾವಾಗ ಹುಟ್ಟಿಕೊಳ್ಳುತ್ತದೆ ಎಂಬುದರ ಕುರಿತು ಎಲ್ಲವೂ ಸ್ಪಷ್ಟವಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಸತ್ಯವೇದವನ್ನಲ್ಲದೆ ಬೇರೆ ಯಾವ ಗ್ರಂಥದಲ್ಲಿ ಈ ಸಂಗತಿಗಳು ಉಲ್ಲೇಖವಾಗಲ್ಪಟ್ಟಿಲ್ಲ. ಹಲ್ಲೆಲೂಯಾ. ಆದರೆ ದೇವರ ವಾಕ್ಯ ನೋಡ್ತೇವೆ, ಇದಕ್ಕೆ ಕಾರಣ ಒಂದು ನಮ್ಮ ದುರ್ನಡತೆ, ಎರಡನೇದಾಗಿ ನೋಡುತ್ತೇವೆ ದೇವರ ವಾಕ್ಯವನ್ನು ಅನುಸರಿಸಲೊಲ್ಲದೆ ಆತನ ನಾಮದಲ್ಲಿ ಭಯಭಕ್ತಿ ಉಳ್ಳವರಾಗಿ ನಾವು ನಡೆಯದೆ ಇರುವುದೇ
ಈ ಕಾರಣವಾಗಲ್ಪಟ್ಟಿದೆ. ಎಲ್ಲಿವರೆಗೆ ನಾವು ದುರ್ನಡತೆಯನ್ನು ಬಿಡುವುದಿಲ್ಲವೋ, ಎಲ್ಲಿವರೆಗೆ ಮಹಾಮಹಿಮುಳ್ಳ ನಾಮದಲ್ಲಿ ನಾವು ಭಯಭಕ್ತಿಯನ್ನು ಇಡುವುದಿಲ್ಲವೋ, ಆತನಲ್ಲಿ ಆತನ ವಾಕ್ಯಗಳನ್ನು ಅನುಸರಿಸಿ ನಾವು ನಡೆಯುವುದಿಲ್ಲವೋ, ಅಲ್ಲಿಯವರೆಗೆ ಈ ರೋಗಗಳು, ಈ ವ್ಯಾಧಿಗಳು ನಮ್ಮನ್ನು ಬೆನ್ನಟ್ಟಿಕೊಂಡೇ ಅದು ಇರ್ತದೆ. ಹಲ್ಲೆಲೂಯಾ. ಇದು ಎಲ್ಲಿವರೆಗೆ ಅಂತಂದರೆ ಜನವರಿಗೆ ಎಂಡಾಗುವುದಲ್ಲ, ಡಿಸೆಂಬರಿಗೂ ಎಂಡಾಗುವುದಿಲ್ಲ, ಅಥವಾ 3 ತಿಂಗಳ ನಂತರ ಎಂಡಾಗುವುದಿಲ್ಲ. ಮನುಷ್ಯನ ದುರ್ನಡತೆ ಎಲ್ಲಿವರೆಗೆ ಬದಲಾಗುವುದಿಲ್ಲವೋ, ಮನುಷ್ಯನು ಎಲ್ಲಿವರೆಗೆ ದೇವರ ಧರ್ಮಶಾಸ್ತ್ರದ ವಾಕ್ಯವನ್ನು, ಎಲ್ಲಿವರೆಗೆ ಸುವಾರ್ತೆಯನ್ನು, ದೇವರ ಈ ವಾಕ್ಯೋಪದೇಶವನ್ನು ಕೈಕೊಂಡು ನಡೆಯುವುದಿಲ್ಲವೋ, ಮನುಷ್ಯನ ಜೀವಿತ ಎಲ್ಲಿವರೆಗೆ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಇದೇ ಕರ್ತನು ಒಡೆಯನು ರಕ್ಷಕನೆಂಬುದಾಗಿ ಒಂದು ಜೀವಿತವನ್ನು ತಿರುಗಿಕೊಳ್ಳುವುದಿಲ್ಲವೋ, ಅಲ್ಲಿಯವರೆಗೆ ಮನುಷ್ಯನನ್ನು, ಕುಟುಂಬವನ್ನು, ವಂಶವನ್ನು, ಸಂತತಿಯನ್ನು, ದೇಶವನ್ನು, ಪ್ರಪಂಚವನ್ನೇ ಇದು ಕಾಡುತ್ತಾ ಇರುವಂಥದ್ದು. ಹಾಗಾಗುವುದು ಅಗತ್ಯ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಓದಿಕೊಳ್ಳುವರಾಗಿದೆ. ಹಲ್ಲೆಲೂಯಾ.